ಡಾಕ್ಟರ್ ಸರ್ ನಮಸ್ಕಾರ. ಯಾವ ಬಂದಿದ್ದೀರಾ? ಗೊತ್ತಿಲ್ಲ. ಏನಕ್ಕೆ ಬಂದಿದ್ದೀರವ? ದಮ್ಮು ಇತ್ತು, 40 ದಿವಸ ಇತ್ತು ಇದ್ವಿ. ಅದು ಮತ್ತೆ ಬೆಟ್ಟಿ ಮಾಡಿಸ್ಬೇಕು ಅಂತ ಇದಕ್ಕೆ ಬರ್ಬೇಕು ಅಂತ ನಾನು ಪೇಷಂಟ್ ಅಲ್ಲೇ ಚೆನ್ನಾಗಿ ನೋಡ್ತಾರ. ಮದ್ದು ಮಾತ್ರ ಎಲ್ಲ ಆಚೆ ಬರ್ಕೊಡ್ತಾರ, ಇಲ್ಲೇ ಕೊಡ್ತಾರ? ಇಲ್ಲೇ ಕೊಡ್ತಾರೆ. ಇಲ್ಲೇ ಕೊಡ್ತಾರೆ, ಆಚೆ ಬರ್ಕೊಡಲ್ಲ. ಇಲ್ಲ, ಬೇರೆ ಇದಕ್ಕೆ ಮಾತ್ರೆ ಬೇರೆ ಕಡೆ ಇನ್ಯಾವ ಯಾವ್ದು ಬೇರೆ ಕಡೆ ಯಾವ್ಯಾವ ಬರ್ತಾವ ಮಾತ್ರೆ ಬೇರೆ ಕಡೆ ಬರ್ಕೊಡ್ತಾರೆ, ಆಚೆ ತಗೊಳ್ರಿ ಅಂತಾರ. ಒಂದೊಂದು ಮಾತ್ರೆ ಯಾವ ಕಡೆಗೆ ತಗೊಳ್ರಿ ಅಂತಾರೆ. ಇದ್ದವು ಇಲ್ಲೇ ಕೊಡ್ತಾರೆ. ಬರೀ ಎಲ್ಲ ಕೊಡ್ಬೇಕಲ್ಲ ನಿಮ್ಗೆ, ಆಚೆ ಕಡೆ ಬರ್ಕೊಡ್ಬಾರ್ದು. ಇವಾಗ ಎಷ್ಟೊತ್ತಾಯ್ತು ಲೈನಲ್ಲಿ ನಿಂತ್ಕೊಂಡು? ಭಾಳ ಹೊತ್ತಾಯ್ತಾ? 7 ಗಂಟೆ ಆಗೋದು ಲೈನಲ್ಲಿ ನಿಂತ್ಕೊಂಡು. ಏನ್ ಮಾಡ್ಬೇಕಂತ ಹೇಳ್ತಾರೋ ಅಷ್ಟೇ. ನನ್ಗೆ ಏನಾಗುತ್ತೆ ಹೇಳು? ಯಾರು ತಗೊಂಡ್ರೆ ಆಪರೇಷನ್ ಮಾಡ್ಬೇಕಾದ್ರೆ ದುಡ್ಡು ಕೇಳಿದ್ರೆ ನನಗೆ ಭಯ ಭಯ. ಕಣ್ಣಿನ ಆಪರೇಷನ್ ಇಲ್ಲಿ ಯಾವ ದುಡ್ಡು ಖರ್ಚಾಗಲ್ಲ, ಫ್ರೀ ಎಲ್ಲ. ಗೊತ್ತಾಯ್ತಾ? ಗೊತ್ತಿಲ್ಲ, ಸುಳ್ಳು ಹೇಳ್ಬಾರ್ದು. ಕಣ್ಣಿನ ಆಪರೇಷನ್ ಎಲ್ಲಿ ದುಡ್ಡು ತಗೊಳಲ್ಲ, ಹಾಸ್ಪಿಟಲ್ ದುಡ್ಡು ತಗೊಳಲ್ಲ, ಯಾವ್ದು ತಗೊಳ್ತಾರೇನೋ ಅಂತ ಭಯ ಮಾಡಿ ನಾವು ಬಡವರು, ನಾವು ಎಲ್ಲಿ ಮಾಡ್ಕೊಡೋದು ಅಂತ ಯಾವ ಬಂದಿದೆ. ಬಳ್ಳಾರಿಯವರು ಶಿವಮೊಗ್ಗ ಚೆನ್ನಾಗಿದೆ ಅಂತ ಕೆಳಗಡೆ ಕೆಳಗಡೆ ಈ ಕಡೆಯಿಂದ ಬೇಗ ಬೇಗ ಲೇಟ್ ಆಗುತ್ತೆ.
ಇಲ್ಲಿ ಸ್ಕ್ಯಾನ್ ಮಾಡಿ ನಮಗೆ ಮೇಡಮ್ ಎಂಟ್ರಿ ಮಾಡ್ತಿದ್ರೆ ಕಂಪ್ಯೂಟರ್ ಎಂಟ್ರಿ ಡಾಕ್ಟರ್ ಎಂಟ್ರಿ ಮಾಡ್ತಿದ್ರು ಅದು ಸಿಸ್ಟಮ್ ಎಂಟ್ರಿ ಮಾಡ್ತಾರೆ ಎಂಟ್ರಿ ಆಗ್ತದೆ ಸರ್ ಕೊಡದೆ ಹೋದ್ರೆ ಇದು ಪ್ರಿಂಟ್ ಮಾಡಿ ಕೊಟ್ಟೆ ಸ್ಕ್ಯಾನ್ ಮಾಡಿದ್ರೆ ಬಂದು ಎಷ್ಟು ವರ್ಷದಿಂದ ಬರ್ತೀಯಲ್ಲ ಇಲ್ಲಿ ಬರ್ತೀಯಲ್ಲವಾ ನಿಮಗೆ ಎಷ್ಟು ಸಲ ಅವರು ನಿನ್ನ ಆಚೆ ತಗೋ ಅಂತ ಹೇಳಿದ್ದಾರೆ ರಶ ಆಗತ್ತಲ್ಲ ಅಂತ ಬಂದು ಮಕ್ಕಳನ್ನ ಎತ್ಕೊಂಡ್ಬರೋ ತಾಯಿ ಮತ್ತೆ ವಯಸ್ಸಾದವ್ರಿಗೆ ಬೇರೆ ಕೌಂಟ್ರಿ ಮಾಡ್ತಾರೆ. ಇವಾಗ ಅಜ್ಜಿ 7 ಗಂಟೆಗಳಿಂದ ನಿಂತೈತೆ ಅಲ್ಲೇ ನಾವು ಕರೆಕ್ಟ್ ತಿಂಡಿ ತಿಂದಿಲ್ಲ ಇಲ್ಲಲ್ಲ 7 ಗಂಟೆ ನಿಂತ್ಕೊಂಡಿದ್ದ 9:15 ಆಯ್ತು ಅಜ್ಜಿ ಕೊಟ್ಟಿಲ್ಲ. ಬಹಳ ಜನ ಇದ್ದಾರೆ. ನಿಂತ್ಕೋಬೇಕಲ್ಲ ಚೀಟಿ ನೀವು ಅಷ್ಟು ಡಿಮ್ಯಾಂಡ್ ಮಾಡ್ತೀರಲ್ಲ ಅಭಿಮಾನಿ ಅವರನ್ನ ಬದಲಾವಣೆ ಮಾಡ್ಲಿಕ್ಕೆ ಯಾವುದೇ ಅವಕಾಶ ಮಾಡೋದಿಲ್ಲ. ಬರ್ಬೇಕಂತಂದ್ರೆ ಅವ್ರಿಗೆಲ್ಲ ಆಮೇಲೆ ಅವ್ರಿಗೂ ಸಹ ಚಕ್ರದ ರಜೆ ಕೊಡಬೇಕು. ಮತ್ತೆ ಅವರು ಯಾರಾದ್ರೂ ಗರ್ಭಿಣಿ ಆದರೆ ಅದು ಕೊಡ್ತೀರಲ್ಲ ಮತ್ತೆ ಏನಾದರೂ ಎಷ್ಟು ಕೊಡ್ತಾರೆ ಏನು ಗೊತ್ತಾ, ಸರ್ಕಾರದಲ್ಲಿ ಕಾನೂನಾದ ತಮಾಷೆನ ನಿಮಗೆ ಬಂದಿರುತ್ತೆ. ಅಲ್ಲಿವರೆಗೂ ಹೀಗೆ ಈಗ 15-20 ವರ್ಷ ನಾವು ಗೊತ್ತಾಯಿತು ಗೊತ್ತಾಯಿತು ನನಗೆ ಎಲ್ಲ ಗೊತ್ತಿದೆ, ನನಗೆಲ್ಲ ಗೊತ್ತಿದೆ. ಈಗ ಅದೆಲ್ಲ ನಡೀತಾ ಇದೆ. ಒಳ ಗುತ್ತಿಗೆ ಆಧಾರ ಅಂತೇಳಿ ಬದಲಾವಣೆ ಮಾಡಬೇಕು. ಆದರೆ ಇದೇನಾಗುತ್ತೆ ಅದೇನಾಗುತ್ತೆ ಸರ್ಕಾರಕ್ಕೂ ಇದೆ. ನಾವು ನಿಮಗೆ ಕೆಲಸ ಅಂದರೆ ನೀವು ಮಾಡೋ ಕೆಲಸಕ್ಕೆ ಆ ಕೆಲಸಕ್ಕೆ ತಕ್ಕನಂಗೆ ಸಂಬಳ ಕೊಡಬೇಕು.
ಜನ ಇದ್ದೀವಿ